ಈಗ ಏನು ಸುದ್ದಿ ಮಾಧ್ಯಮಗಳಲ್ಲಿ ವಿಚಾರಗಳು ಬರ್ತಾ ಇದೆ ಬೆಳಗ್ಗೆಯಿಂದ, ಅದೆಲ್ಲ ಸ್ವಲ್ಪ ಸತ್ಯಕ್ಕೆ ದೂರವಾದಂತಹ ವಿಚಾರಗಳು. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತೆ ಶಾಸಕರು ಇರ್ಬೋದು, ಅವರು ರಾಜೀನಾಮೆ ಕೊಡುವಂತ ವದಂತಿ ಅದು ಸತ್ಯಕ್ಕೆ ದೂರವಾದ್ದು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ಮತ್ತು ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆದ ಮುತ್ಸದ್ದಿ ನಾಯಕರು ಮತ್ತು ಎಲ್ಲ ಶಾಸಕರು ಸಭೆ ಸೇರಿ ನಾವು ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾವುದೇ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಎಲ್ಲ ಪರಸ್ಪರ ಒಪ್ಪಿಕೊಂಡು ಅದು ಚರ್ಚೆ ಆಗಿದೆ, ಮುಗಿದಿದೆ. ಅದರಲ್ಲಿ ಬೇರೆ ವಿಚಾರ ಏನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಭ್ಯರ್ಥಿ ಈಗ ಚಿಕ್ಕಪೆದ್ದಣ್ಣ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕಪೆದ್ದಣ್ಣ ಅವ್ರ ಬಗ್ಗೆ ಎಐಸಿಸಿ ಮತ್ತು ಕೆಪಿಸಿಸಿ ಸರ್ವೆ ಮಾಡಿರೋ ಪ್ರಕಾರ ಅವ್ರು ಗೆಲ್ಲುವಂತ ಅಭ್ಯರ್ಥಿ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಆದ ಕಾರಣಕ್ಕೆ ಅವ್ರಿಗೇನೆ ಆಯ್ಕೆ ಮಾಡಲಾಗಿದೆ. ಅಭ್ಯರ್ಥಿ ಸ್ಥಾನಕ್ಕೆ ಚಿಕ್ಕಪೆದ್ದಣ್ಣ ಅವ್ರಿಗೆ ಆಯ್ಕೆ ಮಾಡಲಾಗಿದೆ. ಚಿಕ್ಕಪೆದ್ದಣ್ಣ ಅವ್ರನ್ನ ಆಯ್ಕೆ ಮಾಡಿಲ್ಲ. ಕೆಲವೇ ಗಂಟೆಗಳಲ್ಲಿ ಅವೆಲ್ಲ ಶಮನ ಆಗುತ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಅಲ್ಲಿ ನಮ್ದು ಸಮಾನ ಮನಸ್ಕರ ಪಕ್ಷ, ಅಭಿಪ್ರಾಯ ಭೇದ ಇರ್ತದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿರ್ತದೆ, ಡೆಮಾಕ್ರಸಿಯಲ್ಲಿ ಇಂಥದ್ದೆಲ್ಲ ಸಹಜವಾಗಿರುತ್ತದೆ. ಆದ್ರಿಂದ ಇದೆಲ್ಲ ಸರೋಗ್ತದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತೆ ಎಲ್ಲರೂ ವಾಪಸ್ ತಗೋತಾರೆ, ಏನೋ ಸ್ವಲ್ಪ ಬೇಸರ ಇರ್ತದೆ ಅಷ್ಟೇ. ಬಿಟ್ರೆ ಟಿಕೆಟ್ ವಿಚಾರದಲ್ಲಿ ಇಲ್ಲಿ ಒಂದು ಕಮಿಟೆಡ್ ಲೀಡರ್ಸ್ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಿದ್ದಾರೆ. ಈಗ ಏನು ಸುದ್ದಿ ಮಾಧ್ಯಮಗಳಲ್ಲಿ ವಿಚಾರಗಳು ಬರ್ತಾ ಇದೆ ಬೆಳಗ್ಗೆಯಿಂದ, ಅದೆಲ್ಲ ಸ್ವಲ್ಪ ಸತ್ಯಕ್ಕೆ ದೂರವಾದಂತಹ ವಿಚಾರಗಳು. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತೆ ಶಾಸಕರು ಇರ್ಬೋದು, ಅವರು ರಾಜೀನಾಮೆ ಕೊಡುವಂತ ವದಂತಿ ಅದು ಸತ್ಯಕ್ಕೆ ದೂರವಾದ್ದು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ಮತ್ತು ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆದ ಮುತ್ಸದ್ದಿ ನಾಯಕರು ಮತ್ತು ಎಲ್ಲ ಶಾಸಕರು ಸಭೆ ಸೇರಿ ನಾವು ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾವುದೇ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಎಲ್ಲ ಪರಸ್ಪರ ಒಪ್ಪಿಕೊಂಡು ಅದು ಚರ್ಚೆ ಆಗಿದೆ, ಮುಗಿದಿದೆ. ಅದರಲ್ಲಿ ಬೇರೆ ವಿಚಾರ ಏನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಭ್ಯರ್ಥಿ ಈಗ ಚಿಕ್ಕಪೆದ್ದಣ್ಣ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕಪೆದ್ದಣ್ಣ ಅವ್ರ ಬಗ್ಗೆ ಎಐಸಿಸಿ ಮತ್ತು ಕೆಪಿಸಿಸಿ ಸರ್ವೆ ಮಾಡಿರೋ ಪ್ರಕಾರ ಅವ್ರು ಗೆಲ್ಲುವಂತ ಅಭ್ಯರ್ಥಿ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಆದ ಕಾರಣಕ್ಕೆ ಅವ್ರಿಗೇನೆ ಆಯ್ಕೆ ಮಾಡಲಾಗಿದೆ. ಅಭ್ಯರ್ಥಿ ಸ್ಥಾನಕ್ಕೆ ಚಿಕ್ಕಪೆದ್ದಣ್ಣ ಅವ್ರಿಗೆ ಆಯ್ಕೆ ಮಾಡಲಾಗಿದೆ. ಚಿಕ್ಕಪೆದ್ದಣ್ಣ ಅವ್ರನ್ನ ಆಯ್ಕೆ ಮಾಡಿಲ್ಲ. ಕೆಲವೇ ಗಂಟೆಗಳಲ್ಲಿ ಅವೆಲ್ಲ ಶಮನ ಆಗುತ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಅಲ್ಲಿ ನಮ್ದು ಸಮಾನ ಮನಸ್ಕರ ಪಕ್ಷ, ಅಭಿಪ್ರಾಯ ಭೇದ ಇರ್ತದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿರ್ತದೆ, ಡೆಮಾಕ್ರಸಿಯಲ್ಲಿ ಇಂಥದ್ದೆಲ್ಲ ಸಹಜವಾಗಿರುತ್ತದೆ. ಆದ್ರಿಂದ ಇದೆಲ್ಲ ಸರೋಗ್ತದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತೆ ಎಲ್ಲರೂ ವಾಪಸ್ ತಗೋತಾರೆ, ಏನೋ ಸ್ವಲ್ಪ ಬೇಸರ ಇರ್ತದೆ ಅಷ್ಟೇ. ಬಿಟ್ರೆ ಟಿಕೆಟ್ ವಿಚಾರದಲ್ಲಿ ಇಲ್ಲಿ ಒಂದು ಕಮಿಟೆಡ್ ಲೀಡರ್ಸ್ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.